ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫೆಬ್ರವರಿ 19 ಬಾಗಲಕೋಟೆ ಇಡೀ ನಗರ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಸಂಭ್ರಮದಲ್ಲಿ ಮುಳುಗಿತ್ತು. ಬೆಳಗ್ಗೆಯಿಂದಲೇ ಜಿಲ್ಲಾಡಳಿತದ ವತಿಯಿಂದ ಕಾರ್ಯಕ್ರಮಗಳು, ಸಂಜೆ ಅದ್ಧೂರಿ ಶೋಭಾಯಾತ್ರೆ, ಯುವಕರ ಉತ್ಸಾಹ, ಕೇಸರಿ ಧ್ವಜಗಳ ಹಾರಾಟ, ಡಿಜೆ ಸದ್ದಿನೊಂದಿಗೆ ಮೆರವಣಿಗೆ ಅದ್ಧೂರಿಯಾಗಿ ಸಾಗ್ತಾ ಇತ್ತು. ಆದ್ರೆ ರಾತ್ರಿಯಾಗುತ್ತಲೇ ಈ ಸಂಭ್ರಮದ ವಾತಾವರಣ ರಣರಂಗವಾಗಿ ಮಾರ್ಪಟ್ಟಿತ್ತು. ಹಳೆ ಬಾಗಲಕೋಟೆಯ ಪಂಕಾ ಮಸೀದಿಯ ಬಳಿ ಮೆರವಣಿಗೆ ಬರ್ತಾ ಇದ್ದಂತೆ ದಿಢೀರಂತ ಕಲ್ಲುಗಳ ಮಳೆಗೆ ಸುರಿಯಲಾರಂಭಿಸಿತ್ತು. ಮೆರವಣಿಗೆಯಲ್ಲಿದ್ದವರು ರಕ್ಷಣೆ ನೀಡ್ತಾ ಇದ್ದ ಪೊಲೀಸರು ಈ ಎಲ್ಲರ ಮೇಲೂ ಕಲ್ಲು ಮತ್ತು ಚಪ್ಪಲಿಗಳ ತೂರಾಟ ಬರುತ್ತೆ. ಈ ಗಲಾಟೆಯಲ್ಲಿ ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರೇ ರಕ್ತದೋಕುಳಿಯಾಗಿದ್ರು. ಹಾಗಾದ್ರೆ ಆ ರಾತ್ರಿ ಬಾಗಲಕೋಟೆಯಲ್ಲಿ ನಿಜಕ್ಕೂ ನಡೆದಿದ್ದಾದ್ರೂ ಏನು? ಅನ್ಯಕೋಮಿಯರು ಮೊದ್ಲೇ ಪ್ರೀ ಪ್ಲಾನ್ ಮಾಡಿದ್ರ? ಮಸೀದಿಯ ಒಳಗೆ ಸಂಚು ರೂಪಿಸಿದ್ದು ಯಾರು? ತರಕಾರಿ ವ್ಯಾಪಾರಿಗಳ ಬಂಡಿಗಳಿಗೆ ಬೆಂಕಿ ಹಚ್ಚಿದ್ದು ಯಾರು? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ, ಹೀಗೆ ಕಲ್ಲು ತೂರಾಟ ಮಾಡಿದವರಿಗೆ ಸಿದ್ದರಾಮಯ್ಯ ಅವರ ಸರ್ಕಾರ ಕಠಿಣವಾದ ನಿರ್ಧಾರವನ್ನ ಕೈಗೊಳ್ಳಬೇಕಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಘಟನೆಯನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಫೆಬ್ರವರಿ 19 ಸಂಜೆ 5 ಗಂಟೆಗೆ ಹಿಂದಿರುಗಬೇಕಾಗುತ್ತೆ. ಸಂಜೆ 5 ಗಂಟೆ ಕಿಲ್ಲಾವೋಣಿಯ ಅಂಬಾಭವಾನಿ ಅಂದ್ರೆ ಕೊತ್ತಲೇಶ್ವರ ದೇವಸ್ಥಾನದಿಂದ ಶಿವಾಜಿ ಮಹಾರಾಜರ ಭಾವಚಿತ್ರದ ಮೆರವಣಿಗೆ ಅತ್ಯಂತ ಉತ್ಸಾಹದಿಂದ ಆರಂಭವಾಗುತ್ತೆ. ಎಲ್ಲೆಡೆ ಶಾಂತಿಯುತ ವಾತಾವರಣ ಇರುತ್ತೆ. ರಾತ್ರಿ 9:45 ಮೆರವಣಿಗೆ ವಲ್ಲಭಭಾಯಿ ವೃತ್ತ, ಬಸವೇಶ್ವರ ಮಾರ್ಗವಾಗಿ ಹಳೆಯ ಬಾಗಲಕೋಟೆಯ ಪಂಕಾ ಮಸೀದಿಯ ಬಳಿ ಬರುತ್ತೆ. ಡಿಜೆ ಸೌಂಡ್ ಮತ್ತು ಜನರು ಹರ್ಷೋದ್ಗಾರ ಮುಗಿಲು ಮುಟ್ಟಿರುತ್ತೆ. ಇನ್ನು ರಾತ್ರಿ 9:50 ಇದೇ ವೇಳೆ ರಂಜಾನ್ ಆರಂಭ ಹಿನ್ನೆಲೆಯಲ್ಲಿ ಪಂಕಾ ಮಸೀದಿಯಲ್ಲಿ ಪ್ರಾರ್ಥನೆಗೆಂದು ಸಾಕಷ್ಟು ಜನ ಕೂಡ ಸೇರಿರ್ತಾರೆ. ಮೆರವಣಿಗೆಯ ಸೌಂಡ್ ಬಗ್ಗೆ ಮಸೀದಿಯಲ್ಲಿದ್ದವರಿಂದ ತಕರಾರು ವ್ಯಕ್ತವಾಗುತ್ತೆ. ಮಾತಿಗೆ ಮಾತು ಬೆಳೆಯುತ್ತೆ. ಪ್ರಚೋದನಾತ್ಮಕ ಮಾತುಗಳು ಕೇಳಿಬರುತ್ತವೆ. ಸ್ಥಳದಲ್ಲಿದ್ದಂತಹ ಪೊಲೀಸರು, ಡಿವೈಎಸ್ಪಿ ಗಜಾನನ ಸುತಾರ್, ಸಿಪಿಐಗಳಾದಂತಹ ರಾಮಣ್ಣ ಬೇರದಾರ್ ಮತ್ತಿತರು ಎರಡು ಗುಂಪುಗಳನ್ನ ಸಮಾಧಾನ ಪಡಿಸಲು ಹರಸಾಹಸವನ್ನ ಪಡುತ್ತೆ. ರಾತ್ರಿ 10 ಗಂಟೆಗೆ ಅಂದ್ರೆ ಇದಾದ ಕೇವಲ 10 ನಿಮಿಷದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ದಿಢೀರನೆ ಕಲ್ಲು ತೂರಾಟ ಶುರುವಾಗುತ್ತೆ. ಮಸೀದಿಯ ಕಡೆಯಿಂದ ಕಲ್ಲುಗಳು, ಚಪ್ಪಲಿಗಳು ತೂರಿ ಬರುತ್ತವೆ. ಈ ವೇಳೆ ಬಂದೋಬಸ್ತ್ನಲ್ಲಿದ್ದಂತಹ ಎಸ್ಪಿ ಸಿದ್ಧಾರ್ಥ್ ಗೋಯಲ್, ಓರ್ವ ಕಾನ್ಸ್ಟೇಬಲ್ ಹಾಗೂ ಓರ್ವ ಹಿಂದೂ ಕಾರ್ಯಕರ್ತನಿಗೆ ಕಲ್ಲು ತಾಗಿ ಗಾಯವಾಗುತ್ತೆ. ಡಿಜೆ ಹೊತ್ತಂತಹ ಟ್ರ್ಯಾಕ್ಟರ್ ಚಾಲಕನಿಗೂ ಕಲ್ಲು ತಾಗುತ್ತೆ. ಆತನಿಗೂ ಕೂಡ ಗಾಯಗಳಾಗಿವೆ. ಎಸ್ಪಿ ಅವರ ಸಮವಸ್ತ್ರದ ಮೇಲೆ ರಕ್ತದ ಕಲೆಗಳು ಸ್ಪಷ್ಟವಾಗಿ ಕಾಣುತ್ತವೆ. ಎಸ್ಪಿ ಅವರಿಗೆ ಗಾಯವಾದರೂ ಕೂಡ ಅವರು ಸ್ಥಳದಲ್ಲೇ ನಿಂತು ಕರ್ತವ್ಯವನ್ನ ನಿರ್ವಹಿಸುತ್ತಾರೆ. ಪರಿಸ್ಥಿತಿ ಕೈಮೀರ್ತಾ ಇರುವುದನ್ನ ಗಮನಿಸಿದಂತಹ ಪೊಲೀಸರು ಲಾಠಿ ಚಾರ್ಜ್ ಮಾಡಲು ಜನರನ್ನ ಚದುರಿಸುತ್ತಾರೆ. ರಾತ್ರಿ 10:15 11 ಗಂಟೆ ಕಲ್ಲು ತೂರಾಟವನ್ನ ಖಂಡಿಸಿ ಹಿಂದೂ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಗಿಳಿತಾರೆ. ಕಿಡಿಗೇಡಿಗಳನ್ನ ತಕ್ಷಣ ಬಂಧಿಸುವಂತೆ ಆಗ್ರಹಿಸಿ ಕೊತ್ತಲೇಶ್ವರ ದೇವಸ್ಥಾನದ ಎದುರು ಜಮಾಯಿಸುತ್ತಾರೆ. ಇನ್ನು ರಾತ್ರಿ 12 ಗಂಟೆ ಪೊಲೀಸರು ಹರಸಾಹಸ ಪಟ್ಟು ಎಲ್ಲರನ್ನ ಸ್ಥಳದಿಂದ ಕಳುಹಿಸುವಲ್ಲಿ ಯಶಸ್ವಿಯಾಗ್ತಾರೆ. ಇನ್ನು ರಾತ್ರಿ 12:25 ಗಲಾಟೆಯ ಲಾಭ ಪಡೆದಂತಹ ಕೆಲ ಕಿಡಿಗೇಡಿಗಳು ತರಕಾರಿ ಮಾರುಕಟ್ಟೆಗೆ ನುಗ್ಗಿ ಬಡ ವ್ಯಾಪಾರಿಗಳ 4 ತಳ್ಳುಗಾಡಿಗಳಿಗೆ ಬೆಂಕಿಯನ್ನು ಹಚ್ಚುತ್ತಾರೆ. ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಬೆಂಕಿಯನ್ನು ನಂದಿಸುತ್ತಾರೆ. ಇನ್ನು ಘಟನೆ ನಡೆದ ಬೆನ್ನಲ್ಲೇ ಬಾಗಲಕೋಟೆ ಪೊಲೀಸರು ಕಾರ್ಯಾಚರಣೆ ಚುರುಕುಗೊಳಿಸಿದ್ರು. ಸಿಸಿಟಿವಿ ದೃಶ್ಯಾವಳಿಗಳನ್ನ ಚಾಲಾಡಿದ ಪೊಲೀಸರು 8 ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ. ಈ ಬಗ್ಗೆ ಸ್ವತಃ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರು ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ನವನಗರ ನಿವಾಸಿ ತನ್ವೀರ್ ಸೇರಿ 8 ಜನ ಬಂಧನವಾಗಿದ್ದು, ತನ್ವೀರ್ನಿಂದಲೇ ಕಲ್ಲು ತೂರಾಟ ಎಂದು ಸಾಬೀತಾಗಿದ್ದು ಆತ ತಪ್ಪಿಕೊಂಡಿದ್ದಾನೆ. ಅಲ್ಲದೆ ಇವರೆಲ್ಲರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿದೆ. ಇನ್ನು ಎಸ್ಪಿ ಅವರ ಹೇಳಿಕೆಯ ಪ್ರಕಾರ ಇದೊಂದು ಪೂರ್ವ ನಿಯೋಜಿತ ಕೃತ್ಯವಲ್ಲ, ಕೇವಲ ಡಿಜೆ ವಿಚಾರಕ್ಕೆ ಈ ಗಲಾಟೆ ನಡೆದಿದ್ದಲ್ಲ. ರಾತ್ರಿ 10:06 ಕಲ್ಲು ತೂರಾಟ ನಡೆದಿದ್ದು, ಕಲ್ಲುಗಳ ಜೊತೆಗೆ ಚಪ್ಪಲಿಗಳನ್ನ ಎಸೆಯಲಾಗಿದೆ. ಅಚ್ಚರಿಯ ವಿಚಾರ ಏನಂದ್ರೆ ಮಸೀದಿಯೊಳಗೆ ಶೂ ಯಾರ್ಕ್ ಮಾಡಲು ಬಳಸಿದಂತಹ ಕಲ್ಲುಗಳನ್ನ ಕಿತ್ತು ತೂರಾಟಕ್ಕೆ ಬಳಸಲಾಗಿದೆ. ಮಸೀದಿಯೊಳಗೆ ಯಾವುದೇ ರಾಡ್ ಅಥವಾ ಮಾರಕಾಸ್ತ್ರಗಳು ಪತ್ತೆಯಾಗಿಲ್ಲ ಅಂತ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕಲ್ಲುಗಳು ಮೆರವಣಿಗೆಯಲ್ಲಿದ್ದಂತಹ ಸಾರ್ವಜನಿಕರ ಮೇಲಲ್ಲ, ಬದಲಾಗಿ ಪೊಲೀಸರ ಮೇಲೆಯೇ ಬಿದ್ದಿವೆ ಅಂತ ಎಸ್ಪಿ ತಿಳಿಸಿದ್ದಾರೆ. ಇತ್ತ ಕಲ್ಲು ತೂರಾಟ ಘಟನೆಯನ್ನ ಖಂಡಿಸಿ ಹಿಂದೂ ಪರ ಸಂಘಟನೆಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಘಟನೆಯ ಬೆನ್ನಲ್ಲೇ ಹಿಂದೂ ಮುಖಂಡರ ಸಭೆ ಕರೆಯಲಾಯಿತು. ಸಭೆಯಲ್ಲಿ ಪಾಲ್ಗೊಂಡಿದ್ದಂತಹ ಬಿಜೆಪಿ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಬಾಂಡಗೆ ಅವರು ಕೇವಲ 4 ರಿಂದ 8 ಜನರನ್ನ ಬಂಧಿಸಿದ್ರೆ ಸಾಲದು, ವಿಡಿಯೋ ಸಾಕ್ಷ್ಯಗಳ ಆಧಾರದ ಮೇಲೆ ಕೃತ್ಯದಲ್ಲಿ ಭಾಗಿಯಾಗಿದ್ದ ಪ್ರತಿಯೊಬ್ಬರನ್ನು ಕೂಡ ಬಂಧಿಸಬೇಕು, ಸಮಗ್ರ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸದಿದ್ದರೆ ಬಾಗಲಕೋಟೆ ಬಂದ್ ಮಾಡುವುದಾಗಿ ಹಿಂದೂ ಸಂಘಟನೆಗಳು ಎಚ್ಚರಿಕೆಯನ್ನು ನೀಡಿವೆ. ಏನೋ ವಿಶೇಷ ಏನಂದ್ರೆ ಕೇವಲ ಬಾಗಲಕೋಟೆ ಮಾತ್ರವಲ್ಲ, ನೆರೆಯ ತೆಲಂಗಾಣ ಹೈದರಾಬಾದ್ನ ಅಂಬರ್ಪೇಟೆಯಲ್ಲೂ ಕೂಡ ಇದೇ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಮಸೀದಿಯೊಂದರ ಬಳಿ ಗಲಾಟೆ ನಡೆದಿದ್ದು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಒಂದೇ ದಿನ 2 ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದೇ ಹಬ್ಬದ ಮೆರವಣಿಗೆಯ ವೇಳೆ ಮಸೀದಿಗಳ ಬಳಿಯೇ ಗಲಾಟೆ ನಡೆದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಯಾವುದೇ ಗಲಾಟೆಯಾದ್ರೂ ಅದರ
ಅಂತಿಮ ಬಲಿಪಶುಗಳು ಅಮಾಯಕರು ಮತ್ತು ಬಡವರು. ಬಾಗಲಕೋಟೆ ಗಲಾಟೆಯಲ್ಲೂ ಆಗಿದ್ದು ಕತೆ. ಮಧ್ಯರಾತ್ರಿ ಕಿಡಿಗೇಡಿಗಳು ತರಕಾರಿ ಮಾರುಕಟ್ಟೆಗಳಿಗೆ ನುಗ್ಗಿ 4 ತಳ್ಳು ಗಾಡಿಗಳಿಗೆ ಬೆಂಕಿನ ಹಚ್ಚಿದ್ದಾರೆ. ದಿನವಡೀ ಕಷ್ಟಪಟ್ಟು ತರಕಾರಿ ಮಾಡಿ ಜೀವನ ಸಾಗಿಸ್ತಾ ಇದ್ದಂತಹ ಬಡ ವ್ಯಾಪಾರಿಗಳು ತಮ್ಮ ಸುಟ್ಟು ಕರಕಲಾದಂತಹ ಬಂಡಿಯನ್ನ ನೋಡಿ ಕಣ್ಣೀರನ್ನ ಹಾಕ್ತಾ ಇರುವ ದೃಶ್ಯ ಕಲ್ಲು ಹೃದಯವನ್ನು ಕೂಡ ಕರಗಿಸುವಂತಿತ್ತು. ನಮ್ದೇನ್ ತಪ್ಪಿತ್ತು, ನಮಗೆ ನ್ಯಾಯ ಬೇಕು ಅಂತ ಅವರು ಅಂಗಲಾಚುತ್ತಾ ಇದ್ದಾರೆ. ಇನ್ನು ಉದ್ವಿಗ್ನಗೊಂಡಿರುವಂತಹ ಪರಿಸ್ಥಿತಿಯನ್ನು ತಿಳಿದುಕೊಳ್ಳಲು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದೆ. ಹಳೆ ಬಾಗಲಕೋಟೆ, ನವನಗರ ಮತ್ತು ವಿದ್ಯಾಗಿರಿ ಪ್ರದೇಶದಲ್ಲಿ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಸೆಕ್ಷನ್ 163 ಅನ್ವಯ ಫೆಬ್ರವರಿ 24 ಮಧ್ಯರಾತ್ರಿಯವರೆಗೆ ನಿಷೇಧಾಜ್ಞೆ ಅಂದ್ರೆ 144 ಸೆಕ್ಷನ್ ಜಾರಿಯನ್ನು ಮಾಡಲಾಗಿದೆ. ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿದೆ. ಇನ್ನು ಯಾವುದೇ ಒಂದು ಕೋಮು ಗಲಾಟೆ ನಡೆದಾಗ ಕೇವಲ ಕಲ್ಲುಗಳಷ್ಟೇ ತೂರಿ ಬರುವುದಿಲ್ಲ, ಜೊತೆಗೆ ಸುಳ್ಳು ಸುದ್ದಿಗಳು ಮತ್ತು ವದಂತಿಗಳು ಕೂಡ ರೆಕ್ಕೆ ಪುಕ್ಕ ಕಟ್ಟಿಕೊಂಡು ಹಾರಾಡುತ್ತವೆ. ಬಾಗಲಕೋಟೆ ಘಟನೆಯಲ್ಲೂ ಕೂಡ ಆಗಿದ್ದು ಇದೆ. ಘಟನೆ ನಡೆದ ರಾತ್ರಿ ಇಡೀ ವಾಟ್ಸ್ಆಪ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದು ದೊಡ್ಡ ಮಟ್ಟದ ಸಂಚು, ಮಸೀದಿಯೊಳಗೆ ಮಾರಕಾಸ್ತ್ರಗಳನ್ನು ಕೂಡಿ ಹಾಕಲಾಗಿತ್ತು ಎಂಬಂತೆಲ್ಲ ಸುದ್ದಿಗಳು ಕಾಡ್ಗಿಚ್ಚಿನಂತೆ ಹರಡಿದ್ವು. ಇದರಿಂದ ಸಾರ್ವಜನಿಕರಲ್ಲಿ ಮತ್ತಷ್ಟು ಆತಂಕ ಮನೆ ಮಾಡಿತ್ತು. ಆದ್ರೆ ವಾಸ್ತವ ಬೇರೆಯಾಗಿತ್ತು. ಘಟನೆಯ ಕುರಿತು ಸುಳ್ಳು ಸುದ್ದಿಗಳು ಹರಡುವುದನ್ನ ತಡೆಯಲು ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರು ತಕ್ಷಣವೇ ಎಚ್ಚೆತ್ತುಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಬಯಲಾದಂತಹ ಸತ್ಯಾಂಶಗಳು ಈ ವದಂತಿಗೆ ಬ್ರೇಕ್ ಅನ್ನ ಹಾಕಿದ್ವು. ಪೊಲೀಸರು ಮಸೀದಿಯೊಳಗೆ ಪರಿಶೀಲಿಸಿದಾಗ ಅಲ್ಲಿ ಯಾವುದೇ ರೀತಿಯ ರಾಡ್ಗಳು, ತಲವಾರ್ಗಳು ಅಥವಾ ಮಾರಕಾಸ್ತ್ರಗಳು ಪತ್ತೆಯಾಗಿಲ್ಲ. ಕಲ್ಲು ತೂರಾಟಕ್ಕೆ ಬಳಸಿದ್ದು ಮಸೀದಿಯಲ್ಲಿದ್ದಂತಹ ಶೂರಾಕ್ ನಿರ್ಮಿಸಲು ಬಳಸಿದಂತಹ ಕಲ್ಲುಗಳನ್ನು ಮಾತ್ರ. ಬಂಧಿತ ಆರೋಪಿ ತನ್ವೀರ್ ವಿಚಾರಣೆ ವೇಳೆಯೂ ಕೂಡ ಇದು ಪೂರ್ವ ನಿಯೋಜಿತ ಕೃತ್ಯವಲ್ಲ ಎಂಬುದು ಸ್ಪಷ್ಟವಾಗಿದೆ. ದಿಢೀರನೆ ಉಂಟಾದಂತಹ ವಾಗ್ವಾದ ಕ್ಷಣಾರ್ಧದಲ್ಲಿ ಕೋಪಕ್ಕೆ ತಿರುಗಿ ಈ ಅನಾಹುತಕ್ಕೆ ಕಾರಣವಾಯಿತೇ ಹೊರತು ಇದೊಂದು ಮೊದಲೇ ಪ್ಲಾನ್ ಮಾಡಿದ ಸ್ಕೆಚ್ ಆಗಿರಲಿಲ್ಲ ಎನ್ನುವುದನ್ನು ಪೊಲೀಸ್ ಇಲಾಖೆಯು ಸ್ಪಷ್ಟಪಡಿಸಿದೆ. ವದಂತಿಗಳಿಗೆ ಕಿವಿಕೊಡದೆ ವಾಸ್ತವವನ್ನ ಅರಿತುಕೊಳ್ಳುವುದು ಇಂತಹ ಸೂಕ್ಷ್ಮ ಸಂದರ್ಭದಲ್ಲಿ ಅತ್ಯಂತ ಅವಶ್ಯಕ. ಇನ್ನು ಈ ಇಡೀ ಘಟನೆಯಲ್ಲಿ ನಾವು ಪ್ರಮುಖವಾಗಿ ಗಮನಿಸಲೇಬೇಕಾದಂತಹ ಮತ್ತೊಂದು ಅಂಶವೆಂದರೆ ನಮ್ಮ ಪೊಲೀಸ್ ಇಲಾಖೆಯ ಸಮಯ ಪ್ರಜ್ಞೆ ಮತ್ತು ನಾಯಕತ್ವ. ಕತ್ತಲು ಆವರಿಸಿದ್ದ ಆ ರಾತ್ರಿ ಸಾವಿರಾರು ಜನರಿದ್ದ ಮೆರವಣಿಗೆ ಮತ್ತು ಏಕಕಾಲಕ್ಕೆ ತೂರಿ ಬಂದಂತಹ ಕಲ್ಲುಗಳು. ಪರಿಸ್ಥಿತಿ ಸ್ವಲ್ಪ ಕೈ ಮೀರಿದ್ರೂ ಕೂಡ ಬಾಗಲಕೋಟೆ ಅಕ್ಷರಶಃ ಉತ್ತಿ ಉರಿತಾ ಇತ್ತು. ಆದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅವರು ತೋರಿದಂತಹ ಧೈರ್ಯ ನಿಜಕ್ಕೂ ಕೂಡ ಶ್ಲಾಘನೀಯ. ಕಲ್ಲು ತೂರಾಟದ ವೇಳೆ ಎಸ್ಪಿ ಅವರ ತಲೆಗೆ ಕಲ್ಲು ತಾಗಿ ರಕ್ತಸ್ರಾವವಾದರೂ ಕೂಡ ಸಮವಸ್ತ್ರದ ಮೇಲೆ ರಕ್ತದ ಕಲೆಗಳು ಬಿದ್ದರೂ ಕೂಡ ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಸುರಕ್ಷಿತ ಸ್ಥಳಕ್ಕೆ ತೆರಳಿ ಅಲ್ಲಿಂದಲೇ ಆದೇಶವನ್ನು ನೀಡುತ್ತಾರೆ. ಆದ್ರೆ ಸಿದ್ಧಾರ್ಥ ಗೋಯಲ್ ಅವರು ಹಾಗೆ ಮಾಡಲಿಲ್ಲ. ರಕ್ತ ಸುರಿತಾ ಇದ್ರೂ ಕೂಡ ಲೆಕ್ಕಿಸದೆ ಆಸ್ಪತ್ರೆಗೆ ಓಡದೆ ಘಟನಾ ಸ್ಥಳದಲ್ಲಿ ನಿಂತು ಕಾರ್ಯಾಚರಣೆಯ ನೇತೃತ್ವವನ್ನು ವಹಿಸಿದ್ರು. ತಮ್ಮ ಸಿಬ್ಬಂದಿಗೆ ಧೈರ್ಯವನ್ನ ತುಂಬಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವಲ್ಲಿ ಯಶಸ್ವಿಯಾದರು. ಇನ್ನು ಡಿವೈಎಸ್ಪಿ ಗಜಾನನ ಸುತಾರ್ ಅವರು, ಸಿಪಿಐಗಳಾದಂತಹ ರಾಮಣ್ಣ ಬೀರದಾರ್, ಅಶೋಕ್ ಚೌಹಾಣ್ ಸೇರಿದಂತೆ ಇಡೀ ಪೊಲೀಸ್ ಪಡೆ ತಮ್ಮ ಪ್ರಾಣದ ಹಂಗನ್ನ ತೊರೆದು ಕಲ್ಲು ತೂರಾಟದ ನಡುವೆಯೂ ಕೂಡ ಸಾರ್ವಜನಿಕರನ್ನ ರಕ್ಷಿಸಿದ್ರು. ಕೇವಲ 2 ಗಂಟೆಗಳ ಅಂತರದಲ್ಲಿ ಬೃಹತ್ ಪ್ರತಿಭಟನಾಕಾರರನ್ನ ಚದುರಿಸಿ ಸೆಕ್ಷನ್ 144 ಜಾರಿಗೊಳಿಸಿ ಇಡೀ ನಗರವನ್ನ ತಮ್ಮ ಹತೋಟಿಗೆ ತೆಗೆದುಕೊಂಡಿದ್ರು. ಬಾಗಲಕೋಟೆಯಲ್ಲಿ ಆಗಬಹುದಾಗಿದ್ದಂತಹ ದೊಡ್ಡ ಕೋಮು ಗಲಭೆಯನ್ನ ತಪ್ಪಿಸಿದ ಶ್ರೇಯಸ್ಸು ಖಂಡಿತವಾಗಿ ನಮ್ಮ ಪೊಲೀಸ್ ಇಲಾಖೆಗೆ ಸಲ್ಲಬೇಕು. ಇನ್ನು ಹಬ್ಬಗಳು ಬರುವುದು ಸಂಭ್ರಮಿಸಲು, ಒಗ್ಗಟ್ಟನ್ನ ಸಾರಲು. ಆದ್ರೆ ಕ್ಷುಲ್ಲಕ ಕಾರಣಗಳಿಗಾಗಿ ತಾಳ್ಮೆ ಕಳೆದುಕೊಂಡು ಇಂತಹ ಹಿಂಸಾಚಾರಕ್ಕೆ ಇಳಿಯುವುದು ಇಡೀ ಸಮಾಜಕ್ಕೆ ಕಪ್ಪು ಚುಕ್ಕೆ. ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸತ್ಯಾಸತ್ಯತೆಗಳು ನ್ಯಾಯಾಲಯದ ಮುಂದೆ ಸಾಬೀತಾಗಲಿವೆ. ಆದ್ರೆ ಸುಟ್ಟು ಹೋದ ಬಡವರ ಬಂಡಿಗಳಿಗೆ, ಹದಗೆಟ್ಟ ಸಮಾಜದ ಸ್ವಾರಸ್ಯಕ್ಕೆ ಬೆಲೆ ಕಟ್ಟುವವರು ಯಾರು? ಇದು ಪ್ರತಿಯೊಬ್ಬರು ಕೇಳಬೇಕಾಗಿರುವಂತಹ ಪ್ರಶ್ನೆಯಾಗಿದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.